ಮತ್ತೊಂದು ರೈನೋ ಸಿಕ್ಕಿದೆ. ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ನಮ್ಮ ಕಡೆನೇ ಬರ್ತಾ ಇದೆ. ಅಂದರೆ ಬೆಳಗ್ಗೆನೆ ಫುಲ್ಲು ಫಾಗಿ ವೆದರಲ್ಲಿ ಒಳಗಡೆ ಹೊರಟ್ವಿ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂಥರ ಹುಲ್ಲುಗಾವಲು ಪ್ರದೇಶ. ಇವ್ರು ಯಾವಾಗಲೂ ಕಾಯ್ತಂತ. ಇಲ್ಲಿ ನೋಡಿ ಅದು ಸ್ವಲ್ಪ ದೂರ ಹಂಗೆ ಮುಂದೆ ಬಂದ್ವಿ. ಇಲ್ಲಿ ನೋಡಿ ಕೆರೆ ಒಳಗೆ ನನಗೊಂದು ರೈನೋ ಸಿಗ್ತೈತೆ. ವೆಲ್ಕಮ್ ಟು ಅರುಣಾಚಲ್ ಪ್ರದೇಶ್. ಇಲ್ಲಿಂದ ಆಚೆಗೆ ಅರುಣಾಚಲ್ ಪ್ರದೇಶ್ಗೆ ತವಾಂಗ್ 240 ಕಿಲೋಮೀಟರ್ ತೋರಿಸ್ತಾ ಇದ್ದಾರೆ. ಕಾಣಿಸಿದ್ಯಾ, ಒಂದು ಮಾನೆಸ್ಟ್ರಿ ಕಟ್ಟಿದ್ದಾರೆ. ಈ ಥರ ಒಂದು ಪ್ಲೇಸಲ್ಲಿ ಕೂತ್ಕೋಬೋದು ಹಿಂಗೆ ಆರಾಮ್ಸೆ. ಕಾಣಿಸಿದ್ಯಾ, ಬಾಲ್ ಆಫ್ ಫೈರ್ ಸೋಲ್ಜರ್ಸ್ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸಖತ್ತಾಗಿದೆ ಈ ಒಂದು ಟನಲ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಟೈಮು 10 ಗಂಟೆ ರಾತ್ರಿ. ಆ್ಯಕ್ಚುಲಿ ಎಲ್ಲೂ ಹೋಟ್ಲುಗಳೇ ಇಲ್ಲ, ತುಂಬ ದೂರ ಹುಡುಕೊಂಡ್ಬಂದೆ. ವೆಲ್ಕಮ್ ಟು ತವಾಂಗ್. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. 15ನೇ ದಿನಕ್ಕೆ ಸುಸ್ವಾಗತ. 15 ದಿನದ ನಾವು ಅಸ್ಸಾಂಗೆ ಬಂದು ಉಳ್ಕೊಂಡಿದ್ವಿ. ಈಗ ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀನಿ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಹೋಗ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಏನು ಫೇಮಸ್ಸು ಅಂತಂದರೆ ಗೆಂಡಾಮೃಗಗಳು, ನಮ್ಮ ಭಾಷೆಯಲ್ಲಿ ಹೇಳೋದಾದರೆ. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ರೈನೋಸ್ ಅಂತಾರೆ. ಸೊ ಆ ಒಂದು ಸಫಾರಿ ಮಾಡೋಣ ಅಂತ ರೆಡಿಯಾಗಿ ಕೂತಿದ್ದೀನಿ ಆ್ಯಕ್ಚುಲಿ ರಿಸೆಪ್ಷನಲ್ಲಿ. ಸೊ ನಮ್ಮ ವೆಹಿಕಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ, ಸಫಾರಿ ವೆಹಿಕಲ್ಗೋಸ್ಕರ. ಸೊ ಸಫಾರಿ ವೆಹಿಕಲ್ಸ್ ಬಂದಮೇಲೆ ಇಲ್ಲಿಂದ ಒಂದು ರೈಡ್ ಹೋಗಿ ಸಫಾರಿ ಮಾಡ್ಕೊಂಡು ಆರಾಮಾಗಿ ಬಂದೆ. ಆಮೇಲೆ ನಮ್ಮ ಡ್ರೈವ್ನ ಅರುಣಾಚಲ್ ಪ್ರದೇಶ್ ಕಡೆಗೆ ಓಡೋಣ. ನಮ್ಮದು ಜಿಪ್ಸಿ ಬಂತು. ಈಗ ಈ ಜಿಪ್ಸಿಲಿ ಸಫಾರಿ ಕಡೆಗೆ ಹೊರಡ್ತೀವಿ. ಅಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಬಂದಿರೋದು. ಸೊ ಎಂಜಾಯ್ ಮಾಡೋಣ ಈ ಒಂದು ಸಫಾರಿನ. ಬೆಳಗ್ಗೆ ಚಳಿ ಫುಲ್ಲು. ಓಪನ್ ಜೀಪಲ್ಲಿ ಕುತ್ಕೊಬಿಟ್ರೆ ಹಿಂಗೆ ಚಳಿ ಹೊಡಿತಾ ಇದೆ. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ದೂರ ಹೋಗಬೇಕು ನ್ಯಾಷನಲ್ ಪಾರ್ಕ್ ಎಂಟ್ರಿ ತಗೊಳ್ಳೋದಕ್ಕೆ. ನಮ್ಮದೇ ಜಿಪ್ಸಿಲಿ ಹೋಗ್ತಾಯಿದ್ವಿ ಆ್ಯಕ್ಚುಲಿ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅನಿಮಲ್ ಕಾರಿಡಾರ್, ಡ್ರೈವ್ ಸ್ಲೋಲಿ. ಬುರಾ ಪಹಾರ್ ರೇಂಜ್, ಕಾಜಿರಂಗ ಟೈಗರ್ ರಿಸರ್ವ್. ಸೊ ನಾವು ಇಲ್ಲಿ ಒಂದು 2-3 ರೇಂಜ್ ಇದೆ. ಸೊ ಎಂಟ್ರಿ ತಗೊಳ್ಳೋದಕ್ಕೆ ಕಾಡೊಳಗಡೆ. ಸೊ ಅದರಲ್ಲಿ ಇದು ಒಂದು ರೇಂಜು. ಸೊ ಆಫೀಸ್ ನೋಡಿ ಈ ಥರ ಇದೆ ಅವ್ರದ್ದು, ಫಾರೆಸ್ಟ್ ಆಫೀಸು. ಎಂಟ್ರೆನ್ಸ್ ಗೇಟು ಈ ಥರ ಇದೆ. ಅಂದರೆ ನಮ್ಮ ಥರ ಫಾರೆಸ್ಟ್ ಏರಿಯಾದಲ್ಲಿ ಒಳಗೆ ಹೋಗೋಕ್ಕೆ ಮುಂಚೆ ಗಾಡಿಗಳದ್ದು ಎಂಟ್ರಿ ಮಾಡಿಸ್ತಾರೆ. ಸೊ ಸಫಾರಿ ವೆಹಿಕಲ್ ಈಗ ನಮ್ಮದು 2ನೇ ವೆಹಿಕಲ್ಲು. ಬೆಳಗ್ಗೆನೇ ಗಜಾನನ ದರ್ಶನ ಕಾಡೊಳಗಡೆ, ಏನೋ ಒಂಥರ ಖುಷಿ. ಬೆಳಗ್ಗೆನೇ ಫುಲ್ಲು ಫಾಗಿ ವೆದರಲ್ಲಿ ಒಳಗಡೆ ಹೊರಟ್ವಿ. ಅಂದರೆ ಏನೋ ಒಂಥರ ಖುಷಿ. ಕಾಡೊಳಗಡೆ ಯಾವುದೇ ಟೈಮಲ್ಲಿ ಹೋಗಲಿ, ಎಂಥದೇ ಪರಿಸ್ಥಿತಿ ಇರಲಿ, ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗ್ಬಿಡ್ತದೆ ಕಾಡೊಳಗಡೆ ಈ ಥರ ಎಂಟ್ರಿ ಆಯ್ತದೆ. ಹೆಂಗಂದರೆ ಆ ಮಜಾನೇ ಬೇರೆ. ಬಟ್ ನಮಗೆ ಈಗ ಲೆಫ್ಟ್ ಸೈಡಲ್ಲಿ ಸಿಗಬೇಕಾಯ್ತು ರೈನೋಸು. ಯಾಕೆಂದರೆ ಒಂದು ಒಳ್ಳೆ ಸಖತ್ತಾಗಿರೋಂಥ ಸೀನ್ರಿ ಇದು ಆ್ಯಕ್ಚುಲಿ. ಹಿಂದೆ ಬೆಟ್ಟ, ಇಲ್ಲಿ ಮುಂದೆ ಫುಲ್ಲು ಒಂಥರ ಲೇಕು. ಸೊ ಬಾರೆಡೆಡ್ ಗೂಸ್ ಇದೆ, ಬರ್ಡು. ಸೊ ಝೂಮ್ ಆಗೋಕ್ಕಾಗಲ್ಲ. ವಿಸ್ಲಿಂಗ್ ಡಕ್ಸ್ ಇದೆ 2. ನಮ್ಮ ಹತ್ರನೇ ಬೇರೆ ಥರ ಇರ್ತದೆ ಜಿಂಕೆಗಳು ಎಲ್ಲೆಲ್ಲ ನೋಡ್ಬೋದು. ನಮ್ಮ ಕರ್ನಾಟಕದಲ್ಲೆಲ್ಲ ಸ್ಪಾಟೆಡ್ ಡಿಯರ್ ಅಂತೀವಿ ನಾವು. ಅಂದರೆ ಅದು ಚುಕ್ಕಿ ಇರ್ತದೆ. ಸೊ ಇಲ್ಲಿರೋ ಜಿಂಕೆಗಳಿಗೆ ಚುಕ್ಕಿ ಇಲ್ಲ. ಕೊನೆಗೋಗಿ ಇನ್ನೊಬ್ರಿಗೆ ಸಿಕ್ಕೇ ಬಿಡ್ತು ಫಸ್ಟ್ ಟೈಮು ಲೈಫಲ್ಲಿ. ಒಳ್ಳೆ ಬಂಡೆಕಲ್ ಥರ ಕಾಣಿಸ್ತೈತೆ ನನಗೆ ಸಡನ್ಲಿ. ನೋಡೋಕ್ಕೆ ಫಸ್ಟು ಬಂಡೆಕಲ್ ಥರ ಕಾಣಿಸ್ತಾ ಅದು ನನಗೆ. ವಾವ್, ಸಕಲಾಗಿದೆ. ಅಲ್ಲಿ ಕಾಣಿಸ್ತಿದ್ಯಾ? ಏನೋ ಒಂಥರ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಗೊತ್ತೇ ಆಯ್ತಲ್ಲ ನನಗೆ ಯಾವ ಸ್ಪೀಸಸ್ ಇದು ಅಂತ. ಫಾರೆಸ್ಟ್ ಏರಿಯಾದಲ್ಲಿ ಹಿಂಗೆ ಸ್ವಲ್ಪ ಸೈಲೆಂಟಾಗಿ ಮಾತಾಡ್ತಾ ಇರಬೇಕು. ಮತ್ತು ಈಗ ಅಲ್ಲಿಂದ ನಮ್ಮ ಪಯಣ ಶುರುವಾಗಿದೆ. ಬೇರೆ ರೈನೋಸ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಯಾಕೋ ಸ್ವಲ್ಪ ಹೆದರಿಕಾತಾ ಇದೆ ಅವನು ಆ್ಯಕ್ಚುಲಿ. ಸೊ ಈ ಥರ ಓಪನ್ ಪ್ಲೇಸ್ಗಳಲ್ಲಿ ಸಿಗಬೇಕು, ತುಂಬ ಚೆನ್ನಾಗಿರುತ್ತೆ. ನನಗೇನು ಗೊತ್ತಾ ಆಶ್ಚರ್ಯ, ನನಗೂ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಏನೋ ಒಂಥರ ಎಕ್ಸೈಟ್ಮೆಂಟು. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂಥರ ಹುಲ್ಲುಗಾವಲು ಪ್ರದೇಶ. ಅಂದರೆ ಇನ್ನೂ ಫಾಗ್ ತುಂಬ್ಕೊಬಿಟ್ಟಿದೆ. ಹಂಗಾಗಿ ನಮಗೆ ವಾವ್, ಓಕೆ. ಬಟ್ ಇಂಥ ಏರಿಯಾ ಹತ್ರ ಸಿಗಬೇಕು, ಈ ಥರ ಲ್ಯಾಂಡ್ಸ್ಕೇಪಲ್ಲಿ ಸಿಕ್ಕಿದ್ರೆ ನಮಗೆ ಒಂಥರ ಒಳ್ಳೆ ಪಿಕ್ಚರ್ಸ್ಗಳು ಸಿಗುತ್ತೆ, ವೀಡಿಯೋಸ್ಗಳು ಸಿಗುತ್ತೆ, ನಿಮಗೂ ತೋರಿಸ್ಬೋದು. ಮತ್ತೆ ಸ್ವಲ್ಪ ದೂರ ಬಂದು ಟೈಗರ್ ಟೆರಿಟರಿ ಹತ್ರ ಬಂದಿದ್ವಿ. ಅಂದರೆ ಟೈಗರು ನೀವು ನೋಡ್ತಾ ಇದ್ದೀರಿ ಲೆಫ್ಟ್ ಸೈಡು, ಆ ಕಡೆ ಎಲ್ಲ ಕೋರ್ ಝೋನ್ ಅಂತೆ. ಇದು ಬ್ರಹ್ಮಪುತ್ರ ನದಿದು ಒಂದು
ಅಂದರೆ ಉಪನದಿ, ಅಂದರೆ ಬ್ರಹ್ಮಪುತ್ರ ನದಿಗೆ ಸೇರೋಂಥ ಒಂದು ನದಿ ಇದುವೆ. ಸೊ ಆ ಕಡೆ ಸೈಡ್ ನಿಮ್ಗೇನು ಕಾಣಿಸ್ತಾ ಇದೆ ಅದೆಲ್ಲ ಟೈಗರ್ ಝೋನ್, ಅಂದರೆ ಕೋರ್ ಝೋನ್ ಅಂತ. ಮತ್ತೊಂದು ರೈನೋಸ್ ಸಿಕ್ಕಿದೆ ಇಲ್ಲಿ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ನಮ್ಮ ಕಡೆನೇ ಬರ್ತಾಯಿದೆ, ಅಂದರೆ ಅದಕ್ಕೆ ವಾಯ್ಸ್ ಕೇಳಿಸ್ತಾ ಇದೆ ನಮ್ಮದು, ಹಂಗಾಗಿ ನಮ್ಮ ಕಡೆ ಬರ್ತಾಯಿದೆ ಅಲ್ಲಿ. ಸೊ ಇದು ಸ್ವಲ್ಪ ಇರೋದ್ರಲ್ಲಿ ಹತ್ರದಲ್ಲಿ ಸಿಕ್ತು, ಮತ್ತು ದಪ್ಪಕ್ಕೂ ಇದೆ ಇದು. ಆಯಿತು, 1 ಅವರ್ ಆದಮೇಲೆ ಈ ಕಡೆ ಬಂದ್ವಿ. ಅಂದರೆ ಇನ್ನೊಂದು 2-3 ಸಿಕ್ತು ಗಿಂಡ ಮರಗಳು, ಅವೆಲ್ಲ ಅಂದರೆ ತುಂಬ ದೂರ ಇದ್ದು ಆ್ಯಕ್ಚುಲಿ, ಸ್ವಲ್ಪ ಶೈ ಅವೆಲ್ಲ ಆ್ಯಕ್ಚುಲಿ. ಸೊ ಇದನ್ನು ಆಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಕರೀತಾರೆ, ನೀವು ನೋಡ್ಬೋದು. ಕಳ್ಬೇಟೆ ಶಿಬಿರ ಅಂತ ಕರೀತಾರೆ ಇದನ್ನು. ಅಂದರೆ ಪ್ರಾಣಿಗಳನ್ನ ಯಾರು ಪೋಚಿಂಗ್ ಮಾಡೋಕ್ಕೆ ಬಂದವ್ರನ್ನ ಇವ್ರು ಯಾವಾಗಲೂ ಕಾಯ್ತಂತ. ಇಲ್ಲಿ ನೋಡಿ, ಅದು ಎಮ್ಮೆ, ಕಾಡೆಮ್ಮೆದು ಸ್ಕೆಲ್ಟು. ವಾವ್, ಇಲ್ಲಿ ನೋಡಿ ನಮಗೊಂದು ಗ್ಯಾಂಗ್ ಫುಲ್ ಆನೆ ಸಿಕ್ತು. ಓಕೆ, ಸ್ಟಾಪ್ ಕೊಡಬೇಕ, ಒಂದು ಗ್ಯಾಂಗ್ ಸಿಕ್ಕಿದ್ದಾವೆ. ವಾವ್, ಫುಲ್ ಅಗ್ರೆಸಿವ್ ಆಗಿದೆ ಇದು. ಇಲ್ಲಿ ನೋಡಿ, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾವೆ. ಒಂದು 10 ಮೇಲಿದ್ದಾವೆ. ಅಂದರೆ ಏನು ಗೊತ್ತಾ, ಮರಿಗಳಿದ್ದಾಗ ಈ ಥರ ಆಟ ಅಗ್ರೆಸಿವ್ ಆಗಿರ್ತವೆ ಎಲ್ಲವೂ ಕೂಡ. ದೂರದಲ್ಲಿ ಒಂದು ಟಸ್ಕರ್ ಇದೆ, ಅಂದರೆ ಸಿಂಗಲ್ಲು ದಂತದ ಇರೋಂಥ ಆನೆ, ನಾವು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ. ಸೊ ಅದೊಂದಿದೆ, ಅಲ್ಲೂ ಒಂದು ಗ್ಯಾಂಗ್ ಇದೆ ಒಟ್ಟಿನಲ್ಲಿ. ನಮ್ಮ ನೋಡ್ಬಿಟ್ಟು ಅಲ್ಲಿ ವಾಯ್ಸ್ ಕೇಳಿಸ್ತು ಅನ್ಸುತ್ತೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದೆ ನೋಡಿ. ಒಂದು ಗ್ಯಾಂಗ್ ಇದ್ದಾವೆ ಫುಲ್ ಟೋಟಲಿ. 1 2 3 4 5 6 7 8 9 10 ಮಿನಿಮಮ್ 12 ಆ ಕಡೆ ಇದ್ದಾವೆ, 12. ಸೊ ಅಲ್ಲೊಂದು ಟಸ್ಕರ್ ಇದೆ. ಇವೆಲ್ಲ ಏನಂದರೆ ಹೆಣ್ಣು ಆನೆ, ಗಂಡು ಆನೆಗಳು ಯಾವಾಗಲೂ ಸಪ್ರೇಟಾಗಿರ್ತದೆ. ಸೊ ಅದು ಒಂದು ಆ ಕಡೆ ನಿಮಗೆ ತೋರಿಸ್ನಲ್ಲ ಟಸ್ಕರ್, ಅದು ಈ ಕಡೆ ಬರ್ತಾಯಿದ್ದು ಒಟ್ಟಿನಲ್ಲಿ. ನನ್ನ ಪ್ರಕಾರ ರಿವರ್ ಕ್ರಾಸ್ ಮಾಡೋದಕ್ಕೆ ನಮ್ಮ ನೋಡಿದ್ವಲ್ಲ ಹತ್ತಾಗಿ ಹೊಂಟೋಗ್ತಾ ಇದ್ದಾವೆ. ಇಲ್ಲಿ ನೋಡಿ, ಇಲ್ಲಿದ್ದು ಕಾಡೆಮ್ಮೆಗಳು ಈ ಥರ ಇರ್ತದೆ. ನಮ್ದು ಹೆಂಗೆ ಅಂದರೆ ಗೊತ್ತಲ್ಲ, ಆಮೇಲೆ ಬಾಡಿ ಬಿಲ್ಡರ್ಸ್ಗಳ ಥರ ಇರ್ತದೆ. ಇಲ್ಲೇ ಅಂದರೆ ಲೈವ್ ಆಗಿ ಒಳ್ಳೆ ಎಮ್ಮೆಗಳ ಥರನೇ ಇರ್ತದೆ. ಸೊ ಇಲ್ಲಿ ರೋಡಲ್ಲೇ ಇದೆ ಒಂದು ಗ್ಯಾಂಗು, ಪರವಾಗಿಲ್ಲ. ಒಂದು ಸ್ವಲ್ಪ ನಮಗೂ ದರ್ಶನ ಆಯಿತು. ಕಾಡೆಮ್ಮೆಗಳಾಗಿರ್ಬೋದು, ಗಿಂಡಾಮೃಗ ಆಗಿರ್ಬೋದು, ಎಲಿಫೆಂಟ್ ಅಂತೂ ಮಸ್ತ್, ನಮ್ಮ ಫೇವ್ರೇಟ್ ಆ್ಯಕ್ಚುಲಿ. ಎಲಿಫೆಂಟ್ ಸಿಗೋ ಮಜನೇ ಬೇರೆ. ಇಲ್ಲಿ ಓಡ್ತಾ ಇದ್ದಾವೆ ಗ್ಯಾಂಗು. ಆಮೇಲೆ ಕೊಂಬುಗಳು ನೋಡಿ ಅದ್ರದ್ದು ಹೆಂಗಿರ್ತದೆ, ಓದಕ್ಕೆ ಇವಳ. ಇಲ್ಲೇ ಇದೆ ರೈನೋಸು. ವಾ 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 ವಾ, ಅಲ್ಲಿ ಒಳಗಡೆ ಹೋಗ್ತಾ ಇದೆ. ವಾ, ಓ ಏನು ಸೈಜ್ ಇದ್ದಿದ್ದು. ಫಾರೆಸ್ಟ್ಗೆ ಈ ಕಡೆ ಸ್ವಲ್ಪ ಬೆಂಕಿ ಬಿದ್ದಿದೆ, ಹುರ್ಕೊಂಡು ಹೋಗ್ತಾ ಇದೆ. ಹುಲ್ಲುಗಾವಲು ಪ್ರದೇಶ. ಹೆಚ್ಚು ಕಡಿಮೆ ನಾವು ಒಂದು 15-16 ಗಂಟೆ ನೋಡಿದ್ವಿ ಗೆಂಡಾಮೃಗಗಳು. ಬಟ್ ಎಲ್ಲ ಅವು ಏನಂದರೆ ಶೈ ಎಲ್ಲ ಒಳಗೆ ಸೇರ್ಕೊಬಿಟ್ಟಿದ್ದಾವೆ. ಸ್ವಲ್ಪ ದೂರದಿಂದ ತೆಗೆದಿನ ಶಾರ್ಟ್ಗಳು, ಕ್ಲಾರಿಟಿ ಇಲ್ಲ ಒಟ್ಟಿನಲ್ಲಿ ಅಷ್ಟೊಂದಾಗಿ. ಬಟ್ ಏನಪ್ಪ ಅಂದರೆ ಒಂದು ನೆನಪು ಅಷ್ಟೇ. ಸ್ವಲ್ಪ ದೂರ ಹಂಗೆ ಮುಂದೆ ಬಂದ್ವಿ. ಇಲ್ಲಿ ನೋಡಿ, ಕೆರೆ ಒಳಗೆ ನನಗೊಂದು ರೈನೋಸ್ ಸಿಗ್ತೈತೆ. ಆ್ಯಕ್ಚುಲಿ 2 ಇದೆ, ನನ್ನ ಫ್ರೇಮಲ್ಲಿ ಸಿಗ್ತಾ ಇರೋದು ಒಂದು, ಅದ್ರ ಹಿಂದೇನೂ ಒಂದು ಇದೆ, ತೋರಿಸ್ತೀನಿ ನೋಡಿ ಅಲ್ಲಿ. ಬಟ್ ಅದು ಕ್ಲಾರಿಟಿ ಕಾಣಿಸಲ್ಲ. ಸೊ ಇದೊಂದು ಸ್ವಲ್ಪ ಇರೋದ್ರಲ್ಲಿ ಕ್ಲಿಯರ್ ಆಗಿದೆ, ನೋಡ್ತಾ ಇರ್ತೇವೆ ನಮ್ಮನೆ. ಅಂದರೆ ನಮಗೂ ಅದಕ್ಕೂ ಸ್ವಲ್ಪ ಒಂದು 300-400 ಮೀಟ್ರ್ ದೂರ ಇದ್ದೀವಿ. ಸೊ ನಿಮ್ಗೆ ಇದೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾಯಿತ್ತು ಆ್ಯಕ್ಚುಲಿ. ಕೆರೆ ಒಳಗಿರೋದು ಹತ್ತಿರದಲ್ಲೇ ಸಿಗಲಿಲ್ಲ ನಮಗೂ. ಒಂದು 12 ನೋಡಿದ್ವಿ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ನಡಿ ಬೈ ಅವಾಗ ನಮ್ಮದೇ ಆಯಿತು. ನಾವು 1.5 ಗಂಟೆ ಮೇಲಾಯಿತು ಆ್ಯಕ್ಚುಲಿ. ನಾವು ಸಫಾರಿ ಸ್ಟಾರ್ಟ್ ಮಾಡಿ ವಾಪಸ್ ಈಗ ರಿಟರ್ನ್ ತಗೊಂಡಿದ್ದಾರೆ. ಅಂದರೆ ಏನು ನಾವು ಬೇಸ್ ಕ್ಯಾಂಪ್ ಬಂದ್ವಿ, ಆ ಒಂದು ಬೇಸ್ ಕ್ಯಾಂಪ್ ಕಡೆಗೆ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಏನಂದರೆ ರೈನೋಸ್ನೇ ನೋಡಿರಲಿಲ್ಲ ನಾವು ಯಾವಾಗಲೂ, ಗಿಂಡಾಮೃಗಗಳನ್ನ. ಸೊ ಲೈವ್ ಆಗಿ ನೋಡಿದ್ವಿ, ಅದು ಫಾರೆಸ್ಟ್ ಒಳಗಡೆ. ಒಂಥರ ಹುಡ್ಕೊಂಡು ಹೋಗಿದ್ದೆ, ಒಂಥರ ಖುಷಿ ಅನಿಸ್ತಾಯಿತ್ತು. ಕೆಲವೆಲ್ಲ ಸ್ವಲ್ಪ ದೂರ ಸಿಕ್ತು ಅಷ್ಟೇ, ಆದರೂ ಒಂಥರ ಏನೋ ಮಜಾ ಇತ್ತು ಈ ಸಫಾರಿಲಿ. ಆ್ಯಕ್ಚುಲಿ ಸಫಾರಿ ಎಲ್ಲ ಮುಗೀತು, ವಾಪಸ್ ಹೋಗ್ತಾ ಇದ್ದೀವಿ ಈಗ. ನಾವೇನು ಬಂದಿದ್ವಿ ಕಾಜಿರಂಗ ಟೈಗರ್ ರಿಸರ್ವ್ಗೆ ರೈನೋಸ್ ನೋಡೋಣ ಅಂತ. ಸೊ ಒಂದು 15-17 ಗಂಟೆ ನೋಡಿದ್ವಿ ರೈನೋಸು. ಒಂದು ಗ್ಯಾಂಗ್ ಸಿಕ್ಕಿತ್ತು, ಏನು ಎಲಿಫೆಂಟು, ಮಾಮೂಲಿ ಜಿಂಕೆಗಳು ಸಿಕ್ಕಿದ್ವು, ಕಾಡೆಮ್ಮೆ ಸಿಕ್ಕಿದ್ವು. ಸೊ ಒಂದು ಸೂಪರಾಗಿತ್ತು ಅಂತ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ. ಯಾಕೆಂದರೆ ಮರೆಯೋಂಗಿಲ್ಲ. ಈ ಥರ ನಾನು ರೈನೋಸ್ಗಳನ್ನ ನೋಡೇ ಇರಲಿಲ್ಲ ಲೈವ್ ಆಗಿ. ಅಂದರೆ ಝೂಲ್ ನೋಡಿದ್ದೆ, ಅದರ್ವೈಸ್ ಈ ಥರ ಫಾರೆಸ್ಟ್ ಏರಿಯಾದಲ್ಲಿ ನೋಡಿರಲಿಲ್ಲ. ಸೊ ಫಾರೆಸ್ಟ್ ಏರಿಯಾದಲ್ಲಿ ನೋಡಿರೋದೇ ಒಂಥರ ಮಸ್ತ್ ಖುಷಿ. ಸೊ ನೀವೇನಾದರೂ ಕಾಜಿರಂಗ ನ್ಯಾಷನಲ್ ಪಾರ್ಕಿಗೆ ಬಂದರೆ ಇಲ್ಲ ಯಾರಾದರೂ ನೋಡಿದರೆ ನನಗೆ ಕಮೆಂಟ್ ಮಾಡಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಮುಂದೆ ಹೆಂಗಿತ್ತು ಅನ್ನೋದು ನನಗೂ ಗೊತ್ತಾಗುತ್ತೆ. ಸೊ ನಾನಂತೂ ಒಳ್ಳೆ ಎಂಜಾಯ್ ಮಾಡಿದ್ದೀನಿ. ಸೊ ಈಗ ಇದಾದಮೇಲೆ ಈಗ ನಾವು ಇಲ್ಲಿಂದ ಕಾರಿನ ಸೇರೋ ಜಾಗಕ್ಕೆ ಕೊಂಡೋಗೋಣ, ಫಾರೆಸ್ಟಿಂದ ಈಚೆಗೆ.
ಅಲ್ಲಿಂದ ಎತ್ಕೊಂಡು ಮತ್ತೆ ನಮ್ಮ ಡ್ರೈವ್ನ ಸ್ಟಾರ್ಟ್ ಮಾಡೋಣ. ರೂಮೆಲ್ಲ ಬೆಳಗ್ಗೆನೇ ಚೆಕ್ಔಟ್ ಮಾಡ್ಕೊಂಡಿದ್ವಿ. ಜಸ್ಟ್ ಬಂದು ಈಗ ಸಫಾರಿ ವೆಹಿಕಲ್ ಇಳಿದ್ವಿ. ನಮ್ಮ ಟ್ರಾವೆಲ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಅರುಣಾಚಲ್ ಪ್ರದೇಶ್ ಕಡೆಗೆ. ಲಾಸ್ಟ್ ಸ್ಟೇಟ್ ಆ್ಯಕ್ಚುಲಿ ಈಗ ನಮ್ಮ ಟ್ರಾವೆಲಲ್ಲಿದ್ದು. ಸೊ ಅರುಣಾಚಲ್ ಪ್ರದೇಶಿಗೆ ರೀಚ್ ಆಗೋಣ ಅಂದರೆ ತವಾಂಗ್ ಕಡೆಗೆ ಪಯಣ ಬೆಳೆಸಿದ್ದೀವಿ. 356 ಕಿಲೋಮೀಟರ್ ದೂರ ಇದೆ ಅದು. ಥ್ಯಾಂಕ್ ಫಾರ್ ವಿಸಿಟ್ ಟು ಕಾಜಿರಂಗ ನ್ಯಾಷನಲ್ ಪಾರ್ಕ್. ಹಾಗೆ ಸ್ವಲ್ಪ ದೂರ ಮುಂದೆ ಬಂದೆ, ಒಂದು ಸಣ್ಣ ಸಿಟಿ ಸಿಕ್ತು. ತಿನ್ನೋ ಅನಿಸಿದ್ದೀನಿ. ಯಾಕೆಂದರೆ ಇಲ್ಲೆಲ್ಲ ಕೆಲವು ಕಡೆ ಹೋಟೆಲ್ಗಳೇ ಸಿಗಲ್ಲ, ಹಂಗಾಗಿ ತಿನ್ನೋ ಅಂತ ನಿಲ್ಸಿದ್ದೀನಿ. ಇಲ್ಲೆಲ್ಲ ಬಸ್ಗಳ ಓಡಾಡೋರೆಲ್ಲ ನಿಲ್ಲಿಸಿದ್ರು. ಟೀ ಕಾಣಿಸ್ತು, ನನಗೆ ಟೀ ಕುಡಿಬೇಕು ಎಮರ್ಜೆನ್ಸಿಯಾಗಿ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗೆ ತಿನ್ಬಿಡೋಣ. ಇಲ್ಲೆಲ್ಲ ಹೋಟೆಲ್ಸ್ಗಳು ಈ ಥರ ಇರ್ತದೆ ಓಪನ್ ಆಗಿ. ಬ್ರೇಕ್ಫಾಸ್ಟ್ಗೆ ಆ್ಯಕ್ಚುಲಿ ಏನಂದರೆ ಒಂದು ತವಾ ರೋಟಿ ಹೇಳಿದೆ. ಇಲ್ಲಿ ಒಂದು 3-4 ಥರ ಸೈಡ್ಸ್ ಕೊಡ್ತಾರೆ. ಸೊ ಪಲ್ಯ, ಸ್ವೀಟ್ಸು, 2 ಥರ ಸಾಂಬಾರು. ಏನಂತಂದರೆ ಈರುಳ್ಳಿ, ಹಸಿಮೆಣ್ಸಿಕಾಯಿ ಬೇರೆ ಕೊಡ್ತಾರೆ. ನಾವು ಹಸಿಮೆಣ್ಸಿಕಾಯಿ ತಿನ್ನಲ್ಲ. ಜೊತೆಗೆ ಒಂದು ಆಮ್ಲೆಟ್ ಹೇಳಿದೆ. ಸಿಕ್ಕಾಬಡೆ ಸ್ಪೈಸಿಯಾಗಿದೆ. ಅದೊಂಚೂರು ನೆಕ್ ನೋಡಿದೆ. ಆ್ಯಕ್ಚುಲಿ ಸಿಕ್ಕಾಬಡೆ ಖಾರ. ಒಂದು ಆಮ್ಲೆಟು ಟಿಫನ್ ಮಾಡ್ತಾಯಿದ್ವಿ ಆರಾಮಾಗಿ. ಅಂದರೆ ಚೆನ್ನಾಗಿ ಸಿಕ್ಕಿದೆ, ಅಂದರೆ ಬಿಸಿ ಬಿಸಿ ಇದೆ. ಸೊ ಈ ಥರ ತಿಂಡಿಗಳು ತಿನ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ಬೋದು ಆವಾಗ. ಬೆಳಗ್ಗೆ ಆ್ಯಕ್ಚುಲಿ ಸಫಾರಿ ಮುಗಿಸ್ತಾ ಬಂದಿದೆ. ಇಲ್ಲಿಂದ ತವಾಂಗ್ 350 ಕಿಲೋಮೀಟರ್ ದೂರ ಇದೆ ಅರುಣಾಚಲ್ ಪ್ರದೇಶ. ಸೊ ಅಲ್ಲಿಗೆ ಹೋಗಬೇಕು. ಏನಾದರೂ ಇವತ್ತು ಫುಲ್ ಡೇ ಟ್ರಾವೆಲ್ ಇರ್ತದೆ. ನೋಡೋಣ ಅಂದರೆ ಹೋಯ್ತಾ ಏನೇನು ಸಿಗುತ್ತೆ ಎಲ್ಲ ನೋಡ್ಕೊಂಡು ಹೋಗೋಣ. ಸೊ ಈಗ ಆರಾಮಾಗಿ ಬ್ಯಾಟಿಂಗ್ ಮಾಡೋಣ. ಗೌಹಾಟಿ ಸ್ಟ್ರೇಟ್ ಹೋಗಬೇಕು. ಆ್ಯಕ್ಚುಲಿ ತೇಜ್ಪುರ್ಗೆ ನಾವು ರೈಟ್ ಟರ್ನ್ ತೊಗೋಬೇಕು. ಅಂದರೆ ಈ ರೈಟ್ ಟರ್ನ್ ತೊಗೊಂಡ್ರೆ ನಾವು ಇನ್ನೂ ಮೇಲಕ್ಕೆ ಹೋಗ್ತೀವಿ. ಅಂದರೆ ನಾವೇನು ಅರುಣಾಚಲ್ ಪ್ರದೇಶಕ್ಕೆ ಹೋಗ್ಬೇಕು ಅಂತಿದ್ವಿ ಆ ಒಂದು ರೋಡ್ಗಳಿಗೆ ಜಾಯ್ನ್ ಆಗುತ್ತೆ. ಕಾಣಿಸ್ತಿದ್ಯಾ ಚೆನ್ನಾಗಿ? ನನಗಂತೂ ಗೊತ್ತಾಗ್ತಾರತ್ತೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇನ್ನು 16 ಕಿಲೋಮೀಟರ್ ದೂರ ಇದೆ ತೇಜ್ಪುರು. ಆ ಒಂದು ಸಿಟಿ ಮೇಲೆ ಹೋಗ್ಬೇಕು ಆ್ಯಕ್ಚುಲಿ ನಾವು ಅರುಣಾಚಲ್ ಪ್ರದೇಶಕ್ಕೆ. ಸ್ವಲ್ಪ ದೂರ ಹಳ್ಳಿಗಳ ಮೇಲೆ ಬಂದೆ. ಅದು ಬಂದಾದಮೇಲೆ ಒಂದು ಹೈವೇ ಸಿಗ್ತೈತೆ. ಒಂದು ಸ್ಮಾಲ್ ಹೈವೇ, ಅಂದರೆ ದೊಡ್ಡ ಹೈವೇ ಏನಲ್ಲ, ಒಂದು ಮೇನ್ ರೋಡು. ಸ್ಟ್ರೇಟ್ ಹೋದರೆ ಗೌಹಾಟಿಗೆ 187 ಕಿಲೋಮೀಟರ್ಸ್. ಪೊಲೀಸು ವೈಟ್ ಆ್ಯಂಡ್ ವೈಟ್ ಹಾಕಿದ್ದಾರೆ ಇಲ್ಲಿ. ತವಾಂಗ್ ಡ್ರಿಂಗ್ ಬೊಮ್ಡಿಲಾ. ವಾವ್, BROದವ್ರು ಮಾಡಿರೋದಂತೆ ರೋಡು ಇದು. ಆ್ಯಕ್ಚುಲಿ ಏನಂತ ಇಲ್ಲಿಂದ ಸ್ಟಾರ್ಟ್ ಆಯಿತು ಆರ್ಮಿ ವೆಹಿಕಲ್ಗಳು. ಇದೆಲ್ಲ ಆಫೀಸರ್ಸ್ ಕೊಡೋಂಥ ವೆಹಿಕಲ್ಸ್ ಆರ್ಮಿದ್ದು. ಸ್ಕಾರ್ಪಿಯೋ ಮುಂದೆ ಒಂದು ಗಾಡಿ ಹೋಗ್ತದೆ, ಹಿಂದೆ ಒಂದು ಗಾಡಿ ಹೋಗ್ತದೆ. ಓಕೆ, ಜಾಸ್ತಿ ಶೂಟ್ ಮಾಡೋಂಗಿಲ್ಲ ಇದನ್ನೆಲ್ಲ. ಯಾವುದಪ್ಪ ಇದು? ಟೈಗರ್ ರಿಸರ್ವ್ ಇದೆ ಇಲ್ಲೊಂದು. ವಾಟ್ ಇಸ್ ದಿಸ್? ಟೈಗರ್ ರಿಸರ್ವಾ? ನಮೇರಿ ಟೈಗರ್ ರಿಸರ್ವ್. ವಾವ್, ನಾನು ಕೇಳೇ ಇಲ್ವಲ್ಲ ಈ ಹೆಸರನ್ನ ಇಂಡಿಯಾದಲ್ಲಿ. ಇದರಲ್ಲಿ ಬೇರೆ ಅಣ್ಣ ಯಾರೋ ಒಬ್ರು ನಡ್ಕೊಂಡು ಇಂಡಿಯಾನೇ ಸುತ್ತಾರೆ ಅವರೇ. ಒಬ್ಬೊಬ್ಬೊಬ್ಬೊಬ್ಬ. ಸೊ ಇದು ಫಾರೆಸ್ಟ್ ಏರಿಯಾ ಆ್ಯಕ್ಚುಲಿ. ಈಗ ಇಲ್ಲಿಂದ ಆ್ಯಕ್ಚುಲಿ ನಾವು ಇನ್ನೂ ಬಾರ್ಡರ್ಗೆ ಹತ್ತತ್ರ ಹೋಯ್ತಾ ಇದ್ದಂಗೆ ಅರುಣಾಚಲ್ ಪ್ರದೇಶಕ್ಕೆ ಅಲ್ಲಿದ್ದು ವೆಹಿಕಲ್ಸ್ಗಳು ಗಾಡಿ ನಂಬರ್ಗಳು ಕಾಣಿಸೋಕ್ಕೆ ಸಿಗ್ತಾಯಿದೆ. AR ಅಂದರೆ ಅರುಣಾಚಲ್ ಪ್ರದೇಶ್ ವೆಹಿಕಲ್ಸ್ಗಳು. ಬಲುಕ್ಪಾಂಗ್ ಅಂತ ಒಂದು ಊರ ಹೆಸರಿದು. ಅಂದರೆ ಇದೊಂದು ಸ್ಮಾಲ್ ಸಿಟಿ, ಒಂದು ಪೊಲೀಸ್ ಸ್ಟೇಷನ್ ಇದೆ ಈ ಒಂದು ಸಿಟಿಲಿ. ಇಲ್ಲಿಂದ ಸ್ವಲ್ಪ ದೂರ ಈಚೆ ಆರ್ಮಿ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಇದೆ, ಒಂದು ಹೆಲ್ತ್ ಸೆಂಟರ್ ಇದೆ ಅವ್ರದ್ದು. ವೆಲ್ಕಮ್ ಟು ಅರುಣಾಚಲ್ ಪ್ರದೇಶ್. ಇಲ್ಲಿಂದ ಆಚೆಗೆ ಅರುಣಾಚಲ್ ಪ್ರದೇಶ್ಗೆ ಎಂಟ್ರಿ ತಗೊಂಡಿದ್ವಿ. ನಮ್ಮ ಡ್ರೈವ್ ಏನಿದೆ ಮೈಸೂರಿಂದ ಅರುಣಾಚಲ್ ಪ್ರದೇಶ್ಗೆ. ಸೊ ಲಾಸ್ಟ್ ಸ್ಟೇಟಿಗೆ ಬಂದಿದ್ವಿ ಈ ಒಂದು ಸ್ಟೇಟ್ನ ವಿಸಿಟ್ ಮಾಡೋದಕ್ಕೆ. ಥಿಂಗಾ 79, ಬೊಮ್ಡಿಲಾ 1011, ಜಂಗ 264, ತವಾಂಗು 304 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹಬ್ಬ, ಈಗ ಅರುಣಾಚಲ್ ಪ್ರದೇಶ್ಗೆ ಎಂಟ್ರಿ ತಗೊಂಡಿದ್ವಿ. ಇನ್ನೇನಿದ್ರು ಗುಡ್ಡಗಾಡು ಪ್ರದೇಶಗಳನ್ನ ಹತ್ತಿಸ್ಕೊ ಹೋಯ್ತಾ ಇರೋದು ಮೇಕೆ. ಬರ್ತಾ ಇದ್ದಂಗೆ ನಮಗೆ ಎಂಟ್ರಿ ಆಗಿದ್ದು ಲ್ಯಾಂಡ್ ಸ್ಲೈಡ್ ಆಗಿರೋಂಥ ಒಂದು ಪ್ರದೇಶ. ಇಲ್ಲಿ BROದವ್ರು ಕೆಲಸ ಮಾಡ್ತಾರೆ. ನನ್ನ ಪಕ್ಕದಲ್ಲೇ ದೊಡ್ಡ ನದಿ ಹರ್ಕೊಂಡು ಹೋಗ್ತಾಯಿದೆ. ಮೇಲೆಲ್ಲ ಫುಲ್ ಆಲ್ರೆಡಿ ಫಾಗ್ ತುಂಬ್ಕೊಬಿಟ್ಟೈತೆ. ಅಂದರೆ ಕೆಳಗಡೆ ಮಾತ್ರ ಸ್ವಲ್ಪ ನಮಗೊಂದು ಸ್ವಲ್ಪ ಈ ಥರ ಲೈಟ್ ಬೆಳಕು ಕಾಣಿಸ್ತೈತೆ. ಇದು ಇಂಡಿಯನ್ ಆರ್ಮಿ ಬೇಸ್ ಕ್ಯಾಂಪ್. ಲೆಫ್ಟ್ ಸೈಡಲ್ಲಿ ಏನಿದೆ ಇಂಡಿಯನ್ ಆರ್ಮಿ ಅವ್ರದ್ದು ಬೇಸ್ ಕ್ಯಾಂಪ್. ಅಲ್ಲಿ ಹಾಕಿದ್ದಾರೆ ನೋಡಿ, ಇಂಡಿಯನ್ ಆರ್ಮಿ ವೆಲ್ಕಮ್ ಟು ಯು ಅರುಣಾಚಲ್ ಪ್ರದೇಶ್. ತವಾಂಗ್ 240 ಕಿಲೋಮೀಟ್ರ್ ತೋರಿಸ್ತಾ ಇದ್ದಾರೆ. ಅಂದರೆ ಬರೀ 60 ಕಿಲೋಮೀಟ್ರ್ ನಾವು ಬಂದಿರೋದು. ಆ್ಯಕ್ಚುಲಿ ನಾವೇನು ಇನ್ನರ್ ಲೈನ್ ಪರ್ಮಿಟ್ ತಗೊಂಡ್ವಿ ಅಲ್ಲಿ ಅರುಣಾಚಲ್ ಪ್ರದೇಶ್ಗೆ ಎಂಟ್ರಿ ಆದಾಗ. ಬರೀ 60 ಕಿಲೋಮೀಟ್ರ್ ದೂರ ಬಂದಿದ್ವಿ.
ಆವಾಗಲೇ ನಮಗೆ ಸಾಯಂಕಾಲ ಥರ ಕಾಣಿಸ್ತೈತೆ ವೆದರು. ಮಧ್ಯದಲ್ಲಿ ಅದು ಹೋಟೆಲ್ ಆ್ಯಕ್ಚುಲಿ. ವಾ ವಾಟರ್ ಫಾಲ್ಸ್, ಓ ವಾಟರ್ ಫಾಲ್ಸ್ ಹೇಗಿದೆ. ಡ್ರಿಂಗಾ 98 ಕಿಲೋಮೀಟರ್. ಬೊಂಬಿಡಿಲ 56 ಕಿಲೋಮೀಟರ್. ನಮ್ಮ ಇಂಡಿಯಾದ BROದವ್ರು ಮಾಡಿರೋಂಥ ಟನಲ್, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ನಿಚ್ಚುಪ್ಪು ಟನಲ್ ಹೆಂಗಿದೆ ನೋಡಿ. ಆರ್ಮಿಯವ್ರು ಮಾಡಿರೋಂಥ ಟನಲ್ ಒಳ್ಳೆ ಫಾರಿನಲ್ಲಿ ಹೋದಂಗಿದೆ. ಒಂಥರ ಓಹೋ ಅಟಲ್ ಟನಲ್ ಒಳಗಡೆ ಹೋದಂಗೆ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ. ಒಂಥರ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ಒಳಗಡೆ ನೋಡಿ. ಒಳಗೆ CC ಕ್ಯಾಮ್ರಾಗಳೆಲ್ಲ ಹಾಕಿದ್ದಾರೆ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಟನಲು. ಹಬ್ಬ, ಒಂದು ಹಳೆ ರೋಡ್ ಅಲ್ಲಿತ್ತು ನೋಡಿ. ಅದು ಮೇಲೆ ಹತ್ತಿದ್ವಿ, ಈಗ ಕೆಳಗಡೆ ಇಳಿತಾ ಇದ್ದೀವಿ. ತಾಂಗ ಹೆಸರುಗಳು ಮಾತ್ರ ಸಗದಾಕೊಂಡಿದ್ದಾರೆ ಮಾತ್ರ. ಬೈಕ್ ರೈಡರ್ಸ್ಗಳು ಒಂದಷ್ಟು ಜನ ಹೋದರು. ಕೆಳಗಡೆ ನೋಡ್ತಾ ಇದ್ದೀರಾ ಹೆಂಗಿದೆ. ನಾವು ಈಗ ಮೇಲಿಂದ ಕೆಳಗಡೆ ಇಳಿದ್ವಿ. ರೋಡ್ ನೋಡಿ ಎಷ್ಟು ಹೈಟಲ್ಲಿದೆ ಅದು. ನಾವು ಸ್ಟಾರ್ಟಿಂಗ್ ಅಪ್ ಹತ್ತಿದ್ವಿ, ಆಮೇಲೆ ಡೌನ್ ಇಳಿತಾ ಇದ್ದೀವಿ. ಮೇಲೆ ಕಾಣಿಸಿದ್ಯಾ ಒಂದು ಮಾನೆಸ್ಟ್ರಿ ಕಟ್ಟಿದ್ದಾರೆ, ಅಂದರೆ ಟೆಂಪಲ್ ಅದು. ವಿಲೇಜ್ ಹ್ಯಾರೆಡ್. ವಾ, ಒಂದು ವಿಲೇಜ್ ಸಿಕ್ತು. ವಾವ್, ಸಖತ್ತಾಗೈತೆ ಒಂದು ವಿಲೇಜ್. ಟೀ ಕುಡಿಯೋಣ ಇಲ್ಲಿ ಅನ್ಸೈತೆ. ಒಂದೊಳ್ಳೆ ಜಾಗ ಸಿಕ್ತು, ನೀರು ಪಕ್ಕ ಈ ಥರ ಸಕ್ಕತ್ತಾಗಿ ಕಟ್ಟಿದ್ದಾರೆ. ಇಲ್ಲಿ ಟೀ ಕುಡಿಯೋಣ ಅಂತ ಅನಿಸ್ತು. ಎಷ್ಟು ಒಂದು ಒಳ್ಳೆ ಲೊಕೇಶನ್ ಇದೆ ಅಂದರೆ ಇಲ್ಲಿ ಕಾಣಿಸಿದ್ಯಾ. ಇದು ಈಗ ನಾನು ನಿಮಗೆ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಹಿಂಗಿದೆ ಇದು ಲೊಕೇಶನಲ್ಲಿ. ಸರಿ ಕೂತ್ಕೊಂಡು ಏನಾದರೂ ಒಂದು ಟೀ ಕುಡಿಯೋಣ, ಚಹಾ ಏನಾದರೂ ಮಾಡ್ಬೋದು. ವಾ ಡ್ರಿಂಕ್ ಹೆಂಗೆ ಇದು, ಎಣ್ಣೆ ಅಂಗಡಿ ಇದು. ಓಕೆ, ಬ್ಯೂಟಿಫುಲ್ ಆದಂಥ ಲೊಕೇಶನ್ನು, ಸಕ್ಕತ್ತಾಗಿದೆ ಭಾರಿ ಇದು ಒಂದು. ಸೊ ಎಂಜಾಯ್ ದ ರೈಡ್ ಅಂತ ಆರಾಮಾಗಿ ಇಲ್ಲಿ ನೋಡಿ. ಈ ಥರ ಒಂದು ಪ್ಲೇಸಲ್ಲಿ ಕೂತ್ಕೋಬೋದು ಹಿಂಗೆ ಆರಾಮ್ಸೆ. ಕಾಣಿಸಿದ್ಯಾ ರಿವರ್ ಮುಂದೆ ಕೂತ್ಕೊಂಡು ಅಲ್ಲಿಂದ ಬರೋಂಥ ಒಂದು ಸೌಂಡನ್ನ ಕೇಳ್ಕೊಂಡು ಆ ನೇಚರ್ ನೋಡ್ಕೊಂಡು ರೈಟ್ ಜೊತೆ ಚೇರ್ಸ್ ಮಾಡ್ಕೊಂಡು ಫುಲ್ ಫ್ರೀಸ್ ಆಗಿದೆ. ನಮ್ಮ ಡ್ರೈವ್ ಇನ್ನೂ 550 ಕಿಲೋಮೀಟ್ರ್ ದೂರ ಇದೆ. ಸೊ 9:10 ಗಂಟೆಗೆ ರೀಚ್ ಆಗ್ತೀನಿ ಅಂತಿದೆ. ಸೊ ಒಂದು ಸಣ್ಣದಾಗಿ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಈ ಒಂದು ನೇಚರ್ ನೋಡ್ಕೊಂಡು ಮೋಮೋಸ್, ವೆಜ್ ಮೋಮೋಸ್ ಸ್ವಲ್ಪ ಆರೋಗ್ಯದ ತಿನ್ನೋಣ. ತಿಂದಾದ್ಮೇಲೆ ಇಲ್ಲಿಂದ ನಮ್ಮ ಡ್ರೈವ್ ಸ್ಟಾರ್ಟ್ ಮಾಡೋಣ. ಬಾಲ್ ಆಫ್ ಫೈರ್ ಡಿವಿಷನ್. ಓಕೆ, ಈ ಕಡೆ ಎಲ್ಲ ಹಿಂಗೇನೆ ಇರ್ತದೆ ಜಾಗ. ಇಲ್ಲಿ ನೋಡಿ, ಆರ್ಮಿ ಸೋಲ್ಜರ್ಸ್ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಎಲ್ಲ ಹಿಂಗೆ ವಾಕ್ ಮಾಡಬೇಕು, ಕಿಲೋಮೀಟ್ರ್ ಗಟ್ಟಲೆ ವಾಕ್ ಮಾಡಬೇಕು. ಹೆಡ್ ಕ್ವಾರ್ಟರ್ಸ್ ಅಂತೆ 14 BRTF ನೇಷನ್ ಫಸ್ಟ್ ಅಂತ. ಥರ ಏನೋ ನಮಗೆ ಸೋಲ್ಜರ್ಸ್ ನೋಡಿದ್ರೆ ನನ್ಗೆ ನಿಜವಾಗ್ಲೂ ಒಂಥರ ಎದೆ ಹುಬ್ಬಿ ಬಂದ್ಬಿಡ್ತದೆ ಅಂತಲ್ಲ, ಹಂಗೆ. ಇನ್ನೂ ಸ್ವಲ್ಪ ದೂರ ಮುಂದೆ ಬಂದ್ವಿ. ಅದು ಬಂದಮೇಲೆ ಒಂದು ಸುಮಾರಾಗಿ ದೊಡ್ಡದಾಗಿ ಇದೆ ವಿಲೇಜು. ಅಂದರೆ ಎಲ್ಲ ಇಲ್ಲೇ ರೋಡ್ ಸೈಡಲ್ಲೇ ಎಲ್ಲ ಮನೆಗಳು, ಚಿಕ್ಕ ಮನೆಗಳು. 10 ಅಡಿಲಿ ಒಂದೊಂದು ಮನೆಗಳಿದೆ, ಸೀಟ್ಗಳು ಕಟ್ಕೊಂಡಿದ್ದಾರೆ. ಇಲ್ಲಿ ನಾವು ಕಾಣಿಸ್ತಾ ಇದ್ದೀವಿ ಹಿಲ್ ಸ್ಟೇಷನ್. ನಾವು ಕೆಳಗಡೆ ಬರ್ಬೇಕಾದ್ರೆ ನೋಡಿದ್ದೇವೆ ತೆಂಗ ಅಂತ. ಆ ಒಂದು ವಿಲೇಜ್ ಇದೆ ಆ್ಯಕ್ಚುಲಿ. ಅದು ವಿಲೇಜ್ ಅಂದರೆ ಒಂದು ಸ್ವಲ್ಪ ಇರೋದ್ರಲ್ಲಿ ಈ ಕಡೆ ಗುಡ್ಡಗಾಡು ಪ್ರದೇಶದಲ್ಲಿ ಇರೋಂಥವ್ರಿಗೆ ಒಂದು ಸಣ್ಣ ಪುಟ್ಟ ಸಾಮಾನುಗಳು ತಗೊಂಡು ಹೋಗೋಕ್ಕೆ ಒಂದು ಅವ್ರ ಪ್ರಕಾರ ಹೇಳ್ಬೇಕಾದ್ರೆ ಒಂದು ತಾಲೂಕು ಅಂತ ತಿಳ್ಕೊಬೋದು ಅವರು. ನಮ್ಮ ಪ್ರಕಾರ ಏನಂದರೆ ಇದು ಒಂದು ಏರಿಯಾದು ಮಾರ್ಕೆಟ್ ಇದ್ದಂಗೆ. ಇಲ್ಲಿಂದ ವ್ಯೂ ಕಾಣಿಸಿದ್ಯಾ. ಟಾಪ್ ಆಫ್ ದ ಹೀಲಲ್ಲಿ ಮನೆಗಳು ಕಟ್ಟಿದ್ದಾರೆ, ನೆಟ್ವರ್ಕ್ ಇದೆ, ಅಲ್ಲಿ ಟವರ್ಗಳು ಹಾಕಿದ್ದಾರೆ ನೋಡಿ. ಮತ್ತೊಂದು ಸ್ಮಾಲ್ ವಿಲೇಜ್ಗೆ ಸುಸ್ವಾಗತ. ವೆಲ್ಕಮ್ ಟು ಬೊಂಬಿಡಿಲ. ಈ ಕಡೆ ಭಾಗದಲ್ಲೆಲ್ಲ ಈ ಥರ ಆರ್ಚ್ಗಳೆಲ್ಲ ಇದೇ ಥರ ಇರ್ತದೆ. ಈಗ ಟೈಮ್ ಬಂದು 5:20 ಆಗಿದೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ನೋಡಿ, ಟೈಮು 5:20 ಈಗ ಟೈಮು. ಇಲ್ಲಿ ನೋಡಿ, ರಾತ್ರಿ ಆಗೋಗಿದೆ ಇಲ್ಲ ಆಲ್ರೆಡಿ. ತೆಂಬಾಂಗ್ 14 ಕಿಲೋಮೀಟ್ರು, ತವಾಂಗ್ 150 ಕಿಲೋಮೀಟ್ರು, ಸೆಲಾಟಾಪ್ 73 ಕಿಲೋಮೀಟ್ರು. ಚೆನ್ನಾಗಿರೋ ರೋಡಲ್ಲಿ ಸಡನ್ಲಿ ಈ ಥರ ಒಂದು ಕುಳ್ಳಗಳು ರೋಡ್ ಬಂದ್ಬಿಡ್ತು. ಅಂದರೆ ಇದೊಂದು ಊರು ಸಿಕ್ತು ಆ್ಯಕ್ಚುಲಿ. ಡಿಝೋನ್ ಅಂತ ಊರ ಹೆಸರು. ನನಗೆ ಹೆಸರು ಓದೋಕ್ಕೆ ತಲೆಗೆಟ್ಟೋಯ್ತು ಒಂದು ಸೆಕೆಂಡು. ಅಂದರೆ ಈ ಥರನೇ ಹೆಸರು ಇಡ್ತಾರಂತ, ಡಿಝೋನ್ ಅಂತ.
ತವಾಂಗು ಇನ್ನೂ 128 ಕಿಲೋಮೀಟ್ರ್ ಇದೆ ನೋಡಿ. ಸೆಲಾ ಟಾಪ್ ಅಂತ 51 ಕಿಲೋಮೀಟ್ರು. ಸೊ 2 ಪ್ಲೇಸ್ಗೆ ವಿಸಿಟ್ ಮಾಡೋಂಥ ಜಾಗ ನಾವು ಹೋಗ್ತಾ ಇರೋದು. ಇಂಡಿಯನ್ ಆರ್ಮಿ ಅವ್ರದ್ದು ಇದು ಆ್ಯಕ್ಚುಲಿ ಕ್ಯಾಂಪು 251 ಬೆಟಾಲಿಯನ್ ಅಂತ. ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮಗೆ ಸಾಂಗ್ಲಾ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿಗೂ ಕೂಡ 102 ಕಿಲೋಮೀಟ್ರ್ ದೂರ ಇದೆ. ಹಂಗೂ ಮೇಜರ್ ಟ್ವಿಸ್ಟ್ ಏನು ಗೊತ್ತಾ, ಫುಲ್ 11,000 ಫೀಟ್ ಹೈಟ್ ಬಂದ್ಬಿಟ್ಟಿದ್ದೀನಿ. ನನಗೆ ಏನು ಕಾಣಿಸಲ್ಲ ರೋಡೆ, ಆದರೆ ಫಾಗ್ ಮಾತ್ರ ಇದೆ, ತುಂಬ ಹೋಗಿದೆ. ನನಗೆ ಬರೀ ಓನ್ಲಿ 10-15 ಹೋಗ್ತಾ ಇದ್ದೀವಿ ನೋಡಿ. ಎದುರುಗಡೆ ವೆಹಿಕಲ್ ಬಂದು ನನಗೆ ಗೊತ್ತಾಯ್ತಲ್ಲ. ರೈಟ್ ಟರ್ನ್ ತೊಗೊಂಡ್ರೆ ಸೆಲಾ ಪಾಸು ನಾಳೆ ಬರಬೇಕು ಆ್ಯಕ್ಚುಲಿ ಅದಕ್ಕೆ. ಸೊ ಈಗ ನಾವು ಅಲ್ಲಿಗೆ ಹೋಗಲ್ಲ, ಸ್ಟ್ರೇಟ್ ಹೋಗ್ಬಿಡ್ತೀವಿ. ಯಾಕೆಂದರೆ ತವಾಂಗ್ ನೋಡಬೇಕಾಗಿದೆ ನಾವು. ತವಾಂಗ್ ಕಡೆಗೆ ನಮ್ಮ ಪಯಣ. ಯಾವುದಪ್ಪ ಇದು ಬೋರ್ಡು, ವೆಲ್ಕಮ್ ಟು ಸೆಲಾ ಟನಲ್. ಟನಲ್ಗೆ ಹೋಗ್ತಾ ಇದ್ದೀವಿ ಈಗ. ಅದು ಟನಲ್ ಎದುರುಗಡೆ ಕಾಣಿಸ್ತಾ ಇರೋದು ನಮಗೆ. 12,500 ಫೀಟ್ ಬಂದಿದ್ವಿ ಹೈಟು. ಅಲ್ಲಿ ಬಂದಾಗ ನಮಗೊಂದು ಟನಲ್ ಸಿಕ್ತು, ಸೆಲಾ ಟನಲ್ ಅಂತ. ಅಬ್ಬಬ್ಬಬ್ಬ, ಇಷ್ಟೊತ್ತು ಗಂಟ ಫಾಗಲ್ಲಿ ಓಡಿಸಿದ್ವಿ. ಒಂದು ಸ್ವಲ್ಪ ಲೈಟ್ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತು. ಏನು ಪವರ್ಫುಲ್ ಆಗಿದೆ ನೋಡಿ ಲೈಟು. ಸೊ ಇಲ್ಲಿ ಮುಗಿಯುತ್ತೆ. ತಿರ್ಗಾ ಈಗ ನಾವು ಮೇಲತ್ತು ಅಂದರೆ ಅಷ್ಟು ಟಫ್ ಆಗಿದೆ ರೋಡ್ ಆ್ಯಕ್ಚುಲಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಯು ಆರ್ ಅಟ್ 13,000 ಫೀಟ್ ಹೈಟಲ್ಲಿದ್ವಿ. ಇನ್ ದಿ ಸೈಲೆನ್ಸ್ ಆಫ್ ಅವರ್ ಗ್ರೇಟ್ ಮೌಂಟೇನ್ಸ್ ವರ್ಕ್ ಸ್ಪೀಕ್ ಅಂತ. ಅಂದರೆ ಏನು ಬ್ಯೂಟಿಫುಲ್. BR ಬೋದವ್ರು ಮಾಡಿರೋದು ಮೇಲ್ಗಡೆ ಕಾಣಿಸ್ತಿದ್ಯಾ, ಸಖತ್ತಾಗಿದೆ ಈ ಒಂದು ಟನಲ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ವಾವ್. ಟನಲ್ ಒಳಗಡೆ ಬಂದ ತಕ್ಷಣ ಸ್ವಲ್ಪ ಬೆಚ್ಚಗಾಗುತ್ತೆ. ಬಟ್ ಆದ್ರೂ ಒಂಥರ ಏನೋ ಒಂಥರ ಸೇಫೆಸ್ಟ್ ಜಾಗ ಅಂತ ಅನಿಸ್ಬಿಡ್ತದೆ ಒಂದೊಂದು ಟೈಮು ಟನಲ್. ಯಾಕೆಂದರೆ ಈಚೆ ಅಷ್ಟು ಇದು ಸ್ನೋ ಬೀಳೋದು ಒಂದೇ ಬಾಕಿ ಇರೋದು. ಗೆಟ್ವೇ ಟು ತವಾಂಗ್ ಬಾರ್ಡರ್ ರೂಟ್ಸ್ ಆರ್ಗನೈಸೇಷನ್. ತವಾಂಗಿಗೆ ಎಂಟ್ರಿ ತಗೋತಾ ಇದೀವಿ ಅಂದರೆ ಇನ್ನೂ 70 ಕಿಲೋಮೀಟರ್ ದೂರ. ತುಂಬ ದೂರ ಹುಡುಕೊಂಬಂದು ಇದೊಂದು ಹೋಟ್ಲಿಗೆ ಸಿಕ್ತು. ಯಾಕೆಂದರೆ 9:30 ಆಗ್ಬಿಟ್ಟೈತೆ. ಎಲ್ಲ ಕ್ಲೋಸು, ಹೋಟೆಲ್ಸು, ಹೋಮ್ ಸ್ಟೇಸ್ ಎಲ್ಲ ಕ್ಲೋಸು. ನೋಡಿ ಡಾಗ್ಗಳು ಆರಾಮಾಗಿ ಮಲ್ಕೊಬಿಟ್ಟಿದ್ದೇವೆ, ನಮಗೇನು ಮಾಡ್ತಾಯಿಲ್ಲ, ಎಲ್ಲ ಫ್ರೆಂಡ್ಲಿ ಆಗಿವೆ. ಇಲ್ಲಿ ನೋಡಿದೆ ನಾನು ಗುರಾಯಿಸ್ತವನೇ ನನ್ನ. ಏನೋ ಊಟ ಮಾಡೋಕ್ಕೆ ಬಂದಿದ್ದೀರೋ. ಇಲ್ಲಿ ನೋಡಿ ಆಲ್ ಇಂಡಿಯಾ ಬೈಕರ್ಸ್ಗಳು ಎಲ್ಲ ಅವ್ರದ್ದೇ ಆದಂಥ ಪಿಕ್ಚರ್ಸ್ಗಳನ್ನ ಇಲ್ಲಿ ಅಂಟಿಸಿದ್ದಾರೆ. ಟೈಮು 10 ಗಂಟೆ ರಾತ್ರಿ. ಆ್ಯಕ್ಚುಲಿ ಎಲ್ಲೂ ಹೋಟ್ಲುಗಳೇ ಇಲ್ಲ, ತುಂಬ ದೂರ ಹುಡುಕೊಂಬಂದೆ. ಎಲ್ಲ ಕೊನೆಯಲ್ಲಿ ಬಾಗ್ಲಾಗ್ತಾಯಿದೆ. ಅವ್ರನ್ನ ಬಾಗ್ಲನ್ನ ಓಪನ್ ಮಾಡಿಸಿ ಒಂದು ಮ್ಯಾಗಿ, ಒಂದು ಫ್ರೈಡ್ ರೈಸು, ಒಂದು ಚಿಕನ್ ಬೇಕೇ ಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ. ಆ್ಯಕ್ಚುಲಿ ಇಲ್ಲಿ ಶೆಫ್ ಇದ್ದಾರಲ್ಲ, ಇವರು ಕರ್ನಾಟಕದವರೇ. ನನಗೆ ಭಾಳ ಖುಷಿ ಆಗ್ಬಿಡ್ತು ಆ್ಯಕ್ಚುಲಿ. ನೀವು ನೋಡ್ತಾ ಇದ್ದೀರಲ್ಲಿ ಬೆಂಕಿ ಕಾಯ್ತಾ ಇರೋದು, ಅದನ್ನು ಹಂಗೆ ಒಳಗಿಂದ ಈಚೆಗೆ ಇಡಿಸಿ ಇದನ್ನೇ ಕಾಯ್ಕೊಂಡು. ಆ್ಯಕ್ಚುಲಿ ಇದು ನೋಡೋದು ವೆಜ್ ಮ್ಯಾಗಿ ಸುಡ್ತಾಯಿದ್ದೆ. ಹೇಳಿದ್ರಿ ಏನು ಗೊತ್ತಾ, ಸಖತ್ ಖುಷಿ ಆಯ್ತದೆ. ಆ್ಯಕ್ಚುಲಿ ಊಟನೇ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ, ಊಟ ಸಿಕ್ತು. ಆ್ಯಕ್ಚುಲಿ ನಮ್ಮ ಅಡ್ವೆಂಚರ್ ಲೈಫಲ್ಲಿ ಈ ಥರ ಎಲ್ಲ ಕಾಮನ್. ಆ್ಯಕ್ಚುಲಿ ಸಖತ್ತಾಗಿದೆ ವೆಜ್ ಮ್ಯಾಗಿ. ನಾನೊಂದು ಅಂಡ ಫ್ರೈಡ್ ರೈಸ್ ಕೂಡ ಹೇಳಿದ್ವಿ, ಒಂದು ಚಿಕನ್ ಹೇಳಿದ್ವಿ. ಸೊ ಎಂಜಾಯ್ ಮಾಡ್ತಾ ತಿಂತಾ ಇದ್ದೀನಿ. ಇಲ್ಲಿಂದ 35 ಕಿಲೋಮೀಟರ್ ಇದೆ ತವಾಂಗು. ನೋಡೋಣ, ರೂಮ್ ಸಿಗ್ಬೋದು, ರೂಮ್ ಸಿಗದೇ ಇರ್ಬೋದು. ರೂಮ್ ಸಿಕ್ಕಿಲ್ಲ ಅಂದರೆ ಇದೇ ಕಾರ್ ಒಳಗೆ ಮನಿಕತ್ತೀನಿ. ರೂಮ್ ಸಿಕ್ಕರೆ ರೂಮ್ ಮಾಡ್ಕೊಂಡು ಮನಿಕತ್ತೀನಿ. ಸೊ ಹೊರಗಡೆ ಬಂದಾಗ ಯಾವಾಗಲೂ ಈ ಥರ ಅಡ್ವೆಂಚರ್ ಲೈಫ್ನ ಲೀಡ್ ಮಾಡ್ತಾ ಇರಬೇಕು. ವೆಲ್ಕಮ್ ಟು ತವಾಂಗ್. ನೈಟು ಕಾಣಿಸ್ತಾರ 11 ಗಂಟೆ 5 ನಿಮಿಷ. ಆ್ಯಕ್ಚುಲಿ ಈಗ ಜಸ್ಟ್ ತವಾಂಗಿಗೆ ಎಂಟ್ರಿ ಆದ್ವಿ. ಬಂದು ಇದೊಂದು ಹೋಟೆಲ್ದಿತ್ತು. ಸೊ ಕೇಳಿದ್ವಿ, ಎದುರಿಸಿದ್ವಿ, ರೂಮ್ ಸಿಕ್ತು. ಎದ್ದು ರೂಮ್ ಕೊಟ್ಟಿದ್ದಾರೆ. ಸೊ ಬರ್ಬೇಕಾದ್ರೆ ಊಟ ಮಾಡಿದ್ದೀನಿ, ಆರಾಮಾಗಿ ಹೋಗಿ ಮಲ್ಕೊತೀನಿ. ಸೊ ಬೆಳಗ್ಗೆಯಿಂದ 300 ಕಿಲೋಮೀಟ್ರ್ ಬಂದಿದ್ದೀನಿ. ಅಂದರೆ ನಾವೇನು ಉಳ್ಕೊಂಡಿದ್ವಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಹತ್ರ, ಅಲ್ಲಿಂದ ತವಾಂಗ್ ಬಂದು ಹಾಲ್ಟಾಗ್ತಾಯಿದ್ದೀನಿ. ಸೊ ನಾಳೆ ಪ್ರೋಗ್ರಾಮ್ ನಾಳೆಗೆ ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಗುಡ್ ನೈಟ್, ಬಾಯ್.